ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು 6th ಸ್ಟ್ಯಾಂಡರ್ಡಿನ ಪೆರಿಮೀಟರ್ ಆ್ಯಂಡ್ ಏರಿಯಾ ಅಂತಕ್ಕಂತಹ ಚಾಪ್ಟರ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಓಕೆ, ಪೆರಿಮೀಟರ್ ಆ್ಯಂಡ್ ಏರಿಯಾ. ಏನು ಪೆರಿಮೀಟರ್ ಆ್ಯಂಡ್ ಏರಿಯಾ ಅಂತ ಹೇಳಿದ್ರೆ, ಪೆರಿಮೀಟರ್ ಮೀನ್ಸ್ ಸುತ್ತಳತೆ ಅಂತ ಕರಿತೀವಿ ನಾವು. ಅದೇ ರೀತಿ ಏರಿಯಾ ಅಂತ ಹೇಳಿದ್ರೆ ವಿಸ್ತೀರ್ಣ, ಸುತ್ತಳತೆ ಮತ್ತು ವಿಸ್ತೀರ್ಣ. ಸೊ ಹಾಗಿದ್ರೆ ಸುತ್ತಳತೆ ಅಥವಾ ಪೆರಿಮೀಟರ್ ಅಂತ ಹೇಳಿದ್ರೆ ಏನು ಹೇಳ್ಬೋದು ಅಂದ್ರೆ, ಪೆರಿಮೀಟರ್ ಈಸ್ ದ ಸಮ್ ಆಫ್ ದ ಲೆಂತ್ಸ್ ಆಫ್ ಆಲ್ ಸೈಡ್ಸ್ ಆಫ್ ಎ ಪಾಲಿಗಾನ್ ಅಂತ ಹೇಳಿ ಕರಿತೀವಿ ನಾವು. ಹಾಗಿದ್ರೆ ಎಲ್ಲಾ ಸೈಡ್ಸ್ನ ಲೆಂತ್ ಅನ್ನ ಕೂಡಿದಾಗ ಬರುವ ಮೊತ್ತವನ್ನ ಪೆರಿಮೀಟರ್ ಅಥವಾ ಸುತ್ತಳತೆ ಅಂತ ಕರಿತೀವಿ. ಸೊ ಪಾಲಿಗಾನ್ ಅಂತ ಹೇಳಿದ್ರೆ ಏನು ಅಂದ್ರೆ, ಹಿಯರ್ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೆ ನಾನು, ರೆಕ್ಟ್ಯಾಂಗಲ್ ಅಂಡ್ ಇಟ್ ಈಸ್ ಕಾಲ್ಡ್ ಟ್ರಯಾಂಗಲ್. ಸೊ ದೀಸ್ ಆರ್ ದ ಪಾಲಿಗಾನ್ಸ್ ಬಿಕಾಸ್ ಆಫ್ ದೇ ಆರ್ ಕ್ಲೋಸ್ಡ್ ಪ್ಲೇನ್ ಫಿಗರ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಪಾಲಿಗಾನ್ ಅಂದ್ರೆ ಕ್ಲೋಸ್ಡ್ ಪ್ಲೇನ್ ಫಿಗರ್ ಆಗಿರಬೇಕು. ಕ್ಲೋಸ್ಡ್ ಪ್ಲೇನ್ ಫಿಗರ್ಸ್ ಅನ್ನ ನಾವು ಪಾಲಿಗಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾಗಿ ಇಲ್ಲಿ ರೆಕ್ಟ್ಯಾಂಗಲ್ ಈಸ್ ಒನ್ ಆಫ್ ದ ಪಾಲಿಗಾನ್, ಟ್ರಯಾಂಗಲ್ ಈಸ್ ಒನ್ ಆಫ್ ದ ಪಾಲಿಗಾನ್. ಅದೇ ರೀತಿ ನಾವು ಸ್ಕ್ವೇರ್ ಅನ್ನ ನಾವು ಪಾಲಿಗಾನ್ ಅಂತ ಹೇಳ್ಬೋದು. ಹಾಗೆ ಪೆಂಟಾಗಾನ್ ಅಂತ ಬರುತ್ತೆ, ಹೆಕ್ಸಾಗಾನ್ ಅಂತ ಬರುತ್ತೆ. ದೀಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ದ ಪಾಲಿಗಾನ್. ಸೊ ಇಂಥ ಪಾಲಿಗಾನ್ ನಲ್ಲಿ ಅಲ್ಲಿ ಇರುವಂತಹ ಬಾಹುಗಳು ಅಥವಾ ಸೈಡ್ಸ್ ನ ಆಧಾರದ ಮೇಲೆ ಅವುಗಳನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 4 ಸೈಡ್ ಇರೋದ್ರಿಂದ ಇದನ್ನ ನಾವು 4 ಸೈಡ್ ಇದ್ದಾಗ ಕ್ವಾಡ್ರಿಲ್ಯಾಟರಲ್ ಅನ್ನುವಂತ ಹೆಸರಿನಿಂದ ಹೇಳ್ತೀವಿ. 3 ಸೈಡ್ ಇದ್ರೆ ಅದನ್ನ ಟ್ರಯಾಂಗಲ್ ಅಂತ ಕರಿತೀವಿ. ಇದೇ ರೀತಿ 4ಕ್ಕಿಂತ ಜಾಸ್ತಿ ಅಂದ್ರೆ 5 ಸೈಡ್ ಇದ್ರೆ ಅದನ್ನ ಪೆಂಟಾಗಾನ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ನಂಬರ್ ಆಫ್ ಸೈಡ್ಸ್ ಪ್ರೆಸೆಂಟ್ ಇನ್ ಎ ಪಾಲಿಗಾನ್, ಅದರ ಆಧಾರದ ಮೇಲೆ ನಾವು ಅವುಗಳಿಗೆ ಹೆಸರನ್ನ ಕೊಡ್ತಾ ಹೋಗ್ತೀವಿ. ಸೊ ಹಾಗಿದ್ರೆ ಈಗ ನಾವು ಪೆರಿಮೀಟರ್ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ, ಮೊದಲನೇದಾಗಿ ಈಗ ಉದಾಹರಣೆಗೆ ABCD ಈಸ್ ಒನ್ ಆಫ್ ದ ರೆಕ್ಟ್ಯಾಂಗಲ್ ಅಂತ ತಗೊಂಡ್ರೆ, ಈ ABCD ಅನ್ನುವಂಥ ರೆಕ್ಟ್ಯಾಂಗಲ್ ನಲ್ಲಿ ಸೊ ನಮಗೆ ಗೊತ್ತಿರ್ತಕ್ಕಂಥದ್ದು ಈ ರೆಕ್ಟ್ಯಾಂಗಲ್ ನಲ್ಲಿ ಲೆಂತ್ ಮತ್ತೆ ಬ್ರೆಡ್ತ್ ಅಂತ ಬರುತ್ತೆ. ಸೊ ಇದನ್ನ ನಾವು ಲೆಂತ್ ಅಂತ ಕರಿತೀವಿ, ಹಾಗೇನೆ ಇದನ್ನ ಬ್ರೆಡ್ತ್ ಅಂತ ಕರಿತೀವಿ. ಸೊ ಇದು ಲೆಂತ್ ಆದ್ರೆ ಇದು ಬ್ರೆಡ್ತ್. ಸೊ ಇಲ್ಲಿ ಏನಾಗಿರುತ್ತಪ್ಪ ಅಂದ್ರೆ, 2 ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರ್ತಾವೆ ರೆಕ್ಟ್ಯಾಂಗಲ್ ನಲ್ಲಿ. ಹಾಗೇನೆ AD ಗೆ BC ಈಕ್ವಲ್ ಆಗಿದ್ರೆ AB ಗೆ CD ಈಕ್ವಲ್ ಆಗಿರುತ್ತೆ. ಸೊ AB ಮತ್ತೆ CD ಲೆಂತ್ ಗಳನ್ನ ನಾವು ಲೆಂತ್ ಅಂತ ಹೇಳಿದ್ರೆ, BC ಮತ್ತೆ AD ಯ ಲೆಂತ್ ಗಳನ್ನ ಬ್ರೆಡ್ತ್ ಅಂತ ಕರಿತೀವಿ. ಸೊ ಈ 4 ಬಾಹುಗಳ ಉದ್ದವನ್ನ ಕೂಡಿದಾಗ ನಮಗೆ ಪೆರಿಮೀಟರ್ ಬರುತ್ತೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ AB ಗೆ ಅಪೋಸಿಟ್ ಸೈಡ್ CD, ಸೊ ದಟ್ AB ಯ ಲೆಂತ್ ಮತ್ತೆ CD ಯ ಲೆಂತ್ ಈಕ್ವಲ್ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು, ಇಲ್ಲಿ 12 ಸೆಂಟಿಮೀಟರ್ ಇದೆ ಅಂದ್ರೆ ಇದು ಕೂಡ 12 ಸೆಂಟಿಮೀಟರ್ ಇರುತ್ತೆ. ಹಾಗೆ AD 8 ಸೆಂಟಿಮೀಟರ್ ಇದೆ ಅಂದ್ರೆ BC ಕೂಡ 8 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ಇದ್ರ ಆಧಾರದ ಮೇಲೆ ನಾವು ಪೆರಿಮೀಟರ್ನ ಹೇಳ್ರಿ ಅಂತ ಅಂದಾಗ ಏನ್ ಹೇಳ್ಬೋದು ನಾವು, ಇದರ ಪೆರಿಮೀಟರ್ ಬರುತ್ತೆ ಯಾವಾಗ ಅಂದ್ರೆ ಏರಿಯಾ ಆಫ್ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು AB ಯ ಲೆಂತ್, BC ಯ ಲೆಂತ್ ಮತ್ತೆ CD ಯ ಲೆಂತ್ ಹಾಗೆ AD ಯ ಲೆಂತ್ ಅನ್ನ ಕೂಡಬೇಕು. ಅಂದ್ರೆ ಅಲ್ಲಿಗೆ 12 ಪ್ಲಸ್ 12 ಪ್ಲಸ್ 8 ಪ್ಲಸ್ 8 ಅಂತ ಹೇಳ್ತೀವಿ ನಾವು. ಅಲ್ಲಿಗೆ 12ಕ್ಕೆ 12 ಕೂಡಿದ್ರೆ 24, 24ಕ್ಕೆ 8 ಕೂಡಿದ್ರೆ 32, 32ಕ್ಕೆ 8 ಕೂಡಿದ್ರೆ 40 ಸೆಂಟಿಮೀಟರ್ ಬರುತ್ತೆ. ಸೊ ಇದನ್ನ ನಾವು ಇದರ ಸುತ್ತಳತೆ ಅಥವಾ ಪೆರಿಮೀಟರ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಹಾಗೆ ಇಲ್ಲಿ ಟ್ರಯಾಂಗಲ್ದು ಕೂಡ ಕೊಟ್ಟಿದ್ದಾರೆ, PQR ಅಂತ ಇದೆಯಲ್ವಾ. ಈ PQR ಟ್ರಯಾಂಗಲಿನ ಸೈಡ್ಸ್ ನ ಪೆರಿಮೀಟರ್ ನ ಒಟ್ಟು ಸುತ್ತಳತೆ ಕಂಡುಹಿಡಿಬೇಕು ಅಂದಾಗ PQ ಪ್ಲಸ್ QR ಪ್ಲಸ್ PR ಮಾಡಬೇಕಾಗತ್ತೆ. ಅಂದ್ರೆ ಅಲ್ಲಿಗೆ PQ 5 ಸೆಂಟಿಮೀಟರ್, QR 4 ಸೆಂಟಿಮೀಟರ್, PR 7 ಸೆಂಟಿಮೀಟರ್ ಕೂಡಿದಾಗ 16 ಸೆಂಟಿಮೀಟರ್ ಬರುತ್ತೆ. ಸೊ 16 ಸೆಂಟಿಮೀಟರ್ ಇಟ್ ಈಸ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ PQR ಅಂತ ಹೇಳಿ ಹೇಳಬಹುದು. ಸೊ ಇಲ್ಲಿ ಆ ಪೆರಿಮೀಟರ್ ಗಳನ್ನ, ಪಾಲಿಗಾನ್ಸ್ ಗಳ ಪೆರಿಮೀಟರ್ ನ ಕಂಡುಹಿಡಿಯಲಿಕ್ಕೋಸ್ಕರನೇ ಆಯಾ ಕ್ವಾಡ್ರಿಲ್ಯಾಟರಲ್ಸ್ ಮತ್ತೆ ಆಯಾ ಟ್ರಯಾಂಗಲ್ಸ್, ಪಾಲಿಗಾನ್ಸ್ ನಲ್ಲಿರುವ ನಂಬರ್ ಆಫ್ ಸೈಡ್ಸ್ ಮತ್ತೆ ಅದರ ಕ್ಯಾರೆಕ್ಟರ್ಸ್ ನ ಆಧಾರದ ಮೇಲೆ ನಾವು ಕೆಲವು ಫಾರ್ಮುಲಾಸ್ ಅನ್ನ ಹೇಳ್ತಾ ಹೋಗ್ತೀವಿ. ಅದ್ರ ಪ್ರಕಾರ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂದ್ರೆ, ಸ್ಕ್ವೇರ್ ಅಂದ್ರೆ ನಮಗೆ ಗೊತ್ತಿರೋದೇನು, ಆಲ್ ಸೈಡ್ಸ್ ಆರ್ ಈಕ್ವಲ್ ಇನ್ ಎ ಕ್ವಾಡ್ರಿಲ್ಯಾಟರಲ್, ದೇರ್ ಆರ್ 4 ಸೈಡ್ಸ್, ದೋಸ್ 4 ಸೈಡ್ಸ್ ಆರ್ ಈಕ್ವಲ್, ದೆನ್ ದಟ್ ಈಸ್ ಕಾಲ್ಡ್ ಸ್ಕ್ವೇರ್. ಓಕೆ, ಸೊ ಹಾಗಾಗಿ ಇಲ್ಲಿ ಸ್ಕ್ವೇರ್ ಅಂದ್ರೆ PQ, QR, RS ಮತ್ತೆ PS 4 ಸೈಡ್ಸ್ ಈಕ್ವಲ್ ಆಗಿರೋದ್ರಿಂದ ಇದನ್ನ ನಾವು ಸ್ಕ್ವೇರ್ ಅಂತ ಹೇಳ್ತೀವಿ. ಈ 4 ಸೈಡ್ಸ್ ಈಕ್ವಲ್ ಆಗಿದ್ದಾಗ ಅದನ್ನ ಪೆರಿಮೀಟರ್ ಕಂಡುಹಿಡಿಯಲಿಕ್ಕೆ ದಟ್ ಈಸ್ ಈಕ್ವಲ್ ಟು 4 ಇಂಟು ಲೆಂತ್ ಆಫ್ ಎ ಸೈಡ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಸೈಡ್ಗಳ ಎಲ್ಲಾ ಲೆಂತ್ ಅನ್ನ ಗುಣಿಸ್ಬೇಕು. ಯಾಕಂದ್ರೆ 4 ಬಾಹುಗಳಿದಾವೆ, 4 ಅಂತ ತಗೊಂತೀವಿ. ಲೆಂತ್ ಆಫ್ ಎ ಸೈಡ್ ಅಂದ್ರೆ ಎಲ್ಲಾ ಸೈಡ್ ಗಳನ್ನ ಕನ್ಸಿಡರ್ ಮಾಡ್ತೀವಿ. ಆಗ 4 ಇಂಟು ಎಲ್ಲಾ ಸೈಡ್ಸ್ 4 ಸೆಂಟಿಮೀಟರ್ ಇದೆ ಅಂದ್ರೆ 4 ಬರುತ್ತೆ. ಸೊ ದಟ್ 4 ಇಂಟು 4 16 ಬರುತ್ತೆ. 16 ಸೆಂಟಿಮೀಟರ್ ಈಸ್ ದ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಅಂತ ಹೇಳಿ ಹೇಳಬಹುದು. ಹಾಗೇನೆ
ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅನ್ನ ಕಂಡುಹಿಡಿಯಲಿಕ್ಕೆ, ಸೊ ರೆಕ್ಟ್ಯಾಂಗಲ್ ಅಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಲೆಂತ್ ಮತ್ತೆ ಬ್ರೆಡ್ತ್ ಅಪೋಸಿಟ್ ಸೈಡ್ಸ್ ಮಾತ್ರ ಈಕ್ವಲ್ ಆಗಿರ್ತಕ್ಕಂಥದ್ದು. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಬೇಕು ಅಂದ್ರೆ ಸೂತ್ರ ಏನ್ ಬರುತ್ತೆ, ಫಾರ್ಮುಲಾ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ ಪ್ಲಸ್ ಬಿ ಅಂತ ಹೇಳ್ಬೋದು. ಸೊ ಅದ್ರ ಪ್ರಕಾರ ಇಲ್ಲಿ 2 ಇಂಟು ಲೆಂತ್ ಅನ್ನ ನಾವು 5 ಸೆಂಟಿಮೀಟರ್ ಅಂತ ತಗೊಂಡ್ರೆ, ಹಾಗೇನೆ ಬ್ರೆಡ್ತ್ ಅನ್ನ 3 ಸೆಂಟಿಮೀಟರ್ ಅಂತ ತಗೊಂಡ್ರೆ, ಈಗ ಏನಾಗುತ್ತೆ ಇಲ್ಲಿ 2 ಇಂಟು 5 ಪ್ಲಸ್ 3 ಮಾಡಿದ್ರೆ 8 ಬರುತ್ತೆ. ದೆನ್ 2 8 16 ಸೆಂಟಿಮೀಟರ್ ಬರುತ್ತೆ. ಸೊ ಈ ಒಂದು ರೆಕ್ಟಾಂಗಲ್ ನ ಪೆರಿಮೀಟರ್ ಬಂದ್ಬಿಟ್ಟು 16 ಸೆಂಟಿಮೀಟರ್ ಅಂತ ಹೇಳಿ ಹೇಳಬಹುದು. ಹಾಗೆ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ನ ಪೆರಿಮೀಟರ್ ನ ಕಂಡುಹಿಡಿಬೇಕು ಅಂದ್ರೆ ಆ ಟ್ರಯಾಂಗಲ್ ನ ಪೆರಿಮೀಟರ್ ನ ಫಾರ್ಮುಲಾ ಬಂದು ಪೆರಿಮೀಟರ್ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಲೆಂತ್ಸ್ ಆಫ್ 3 ಸೈಡ್ಸ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಅಂತಕ್ಕಂಥದ್ದು ಒಂದು ಟ್ರಯಾಂಗಲ್ ಇದೆ ಅಂತ ಹೇಳಿದ್ರೆ ಆ ಎಲ್ಲಾ ಸೈಡ್ಸ್ ನ ಲೆಂತ್ ಅನ್ನ ಕೂಡಬೇಕು. ಅಂದ್ರೆ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಅಂತ ಹೇಳ್ತೀವಿ ನಾವು. ಆಗ ಇಲ್ಲಿ ಎಕ್ಸ್ ವೈ ನ ಲೆಂತ್ 4 ಸೆಂಟಿಮೀಟರ್ ಇದೆ, ವೈ ಝೆಡ್ ನ ಲೆಂತ್ ಬಂದ್ಬಿಟ್ಟು 6 ಸೆಂಟಿಮೀಟರ್ ಇದೆ, ಹಾಗೇನೆ ಎಕ್ಸ್ ಝೆಡ್ ನ ಲೆಂತ್ ಬಂದು 3 ಸೆಂಟಿಮೀಟರ್ ಇದೆ. ಸೊ ಅಲ್ಲಿಗೆ 4 ಪ್ಲಸ್ 6 ಪ್ಲಸ್ 3 ಆಡ್ ಮಾಡಿದ್ರೆ 4 ಪ್ಲಸ್ 6 10 ಬರುತ್ತೆ. 10 ಪ್ಲಸ್ 3 13 ಸೆಂಟಿಮೀಟರ್ ಅಂತ ಹೇಳಿ ಹೇಳಬಹುದು. ಸೊ ದಟ್ ದ ಟ್ರಯಾಂಗಲ್ ಆಫ್ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಈಸ್ 13 ಸೆಂಟಿಮೀಟರ್ ಅಂತ ಹೇಳ್ಬಹುದು. ಸೊ ಇಲ್ಲಿ ಆ ಚಾಪ್ಟರ್ ಪೆರಿಮೀಟರ್ ಅಂಡ್ ಏರಿಯಾ ಚಾಪ್ಟರ್ ನಲ್ಲಿ ಮೊದಲನೇ ಫಿಗರ್ ಇಟ್ ಔಟ್ ಅಂತ ಹೇಳಿ ಎಕ್ಸರ್ಸೈಸ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಕ್ವಶನ್ಸ್. ಸೊ ಎಕ್ಸರ್ಸೈಸ್ ಟೈಪ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಹೇಳುತ್ತೆ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಅಂತ ಹೇಳಿ. ಸೊ ಮಿಸ್ಸಿಂಗ್ ಟರ್ಮ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಅದರಲ್ಲಿ ಎ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್, ಬ್ರೆಡ್ತ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಸೊ ದಟ್ ಫೈಂಡ್ ಲೆಂತ್ ಅಂದ್ರೆ ಲೆಂತ್ ಅನ್ನ ಕಂಡುಹಿಡಿಬೇಕು ನೀವು. ಸೊ ಹಾಗಾಗಿ ಈಗ ನಮಗೆ ಗೊತ್ತಿರುವಂತೆ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅನ್ನ ಏನಂತ ಕರಿತೀವಿ, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅನ್ನು ನಾವು ಏನಂತ ಬರಿತೀವಿ, 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ ಪ್ಲಸ್ ಬಿ. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅವ್ರು ಕೊಟ್ಟಿದ್ದಾರೆ 14 ಸೆಂಟಿಮೀಟರ್, ಹಾಗೇನೆ 2 ಇಂಟು ಲೆಂತ್ ಅನ್ನ ಕೊಟ್ಟಿಲ್ಲ, ನಾವು ಕಂಡುಹಿಡಿಬೇಕು, ಪ್ಲಸ್ ಬ್ರೆಡ್ತ್ ಕೊಟ್ಟಿದ್ದಾರೆ 2 ಸೆಂಟಿಮೀಟರ್. ಓಕೆನಾ. ಸೊ ಈಗ ನಾವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 14 ಇಸ್ ಈಕ್ವಲ್ ಟು 2ರಿಂದ ಇವೆರಡನ್ನ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ ಬ್ರಾಕೆಟ್ ಇರೋದ್ರಿಂದ 2 ಇಂಟು ಎಲ್ ಮಾಡಿದ್ರೆ 2L ಬರುತ್ತೆ, ಮತ್ತೆ 2 ಇಂಟು 2 ಮಾಡಿದ್ರೆ 4 ಬರುತ್ತೆ. ಸೊ ಇದಾದ ನಂತರದಲ್ಲಿ 14ಗೆ ಈ 4 ಅನ್ನ ಈ ಕಡೆ ತಗೊಂಡು ಬಂದ್ರೆ -4 ಆಗುತ್ತೆ. ಇಲ್ಲಿ 2 ಇಂಟು ಎಲ್ ಉಳ್ಕೊಳ್ಳುತ್ತೆ. ಆಗ 14 - 4 ಮಾಡಿದ್ರೆ ಆಕ್ಚುಲಿ 10 ಬರುತ್ತೆ. ಈ 2 ನ ಈಕ್ವಲ್ ಇಂದ ಈ ಕಡೆ ತಗೊಂಡ್ಬರ್ಬೇಕಂದ್ರೆ ಇಂಟು ಇದ್ರೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಅಥವಾ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ತಗೊಂಡು ಹೋಗ್ಬೇಕಾದಾಗ ಸೈನ್ ಚೇಂಜ್ ಆಗುತ್ತೆ. ಇಂಟು ಇದ್ರೆ ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಇದ್ರೆ ಇಂಟು ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 2 ಇದ್ದಿದ್ದು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 2 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಎಲ್. ಅಲ್ಲಿಗೆ 2ರಿಂದ 10ನ್ನ ಭಾಗಾಕಾರ ಮಾಡಿದ್ರೆ 5 ಬರ್ತಾ ಇದೆ. ಸೊ ಅಂದ್ರೆ ಅದರ ಅರ್ಥ ಮಿಸ್ಸಿಂಗ್ ಟರ್ಮ್ ಏನಿದೆಯಲ್ಲ ಲೆಂತ್ ಬಂದ್ಬಿಟ್ಟು ಏನ್ ಬರುತ್ತೆ, 5 ಸೆಂಟಿಮೀಟರ್ ಬರುತ್ತೆ ಅಂತೇಳಿ ಹೇಳಬಹುದು. ಸೊ ನೆಕ್ಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ಹೇಳೋದಾದ್ರೆ ಬಿ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ 20 ಸೆಂಟಿಮೀಟರ್ ಸೈಡ್ ಆಫ್ ಎ ಲೆಂತ್ ಅಂತ ಕೇಳಿದರು. ಸೊ ನಮಗೆ ಗೊತ್ತಿರುವಂತೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳ್ತೀವಿ ಅಂದ್ರೆ 4 ಇಂಟು ಲೆಂತ್ ಆಫ್ ಎ ಸೈಡ್ ಅಂತ ಕರಿತೀವಿ, ಹೌದಾ. ಅದ್ರ ಪ್ರಕಾರ 4 ಇಂಟು ಲೆಂತ್ ಆಫ್ ಎ ಸೈಡ್ ಅನ್ನ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಅದನ್ನ ಎಲ್ ಅಂತ ತಗೊಳ್ಳೋಣ. ಇಲ್ಲಿ ಸ್ಕ್ವೇರ್ ನ ಅವರೇ ಕೊಟ್ಟಿದ್ದಾರೆ 20. ಸೊ ಇದನ್ನ ನೀವು ಲೆಫ್ಟ್ ಸೈಡ್ ರೈಟ್ ಸೈಡ್ ಅನ್ನ ಎಕ್ಸ್ಚೇಂಜ್ ಮಾಡಿ ಬರ್ಕೊಂಡ್ರೆ 4L ಇಸ್ ಈಕ್ವಲ್ ಟು 20 ಅಂತ ಬರಿಬಹುದು. ಆಗ ಎಲ್ ಇಸ್ ಈಕ್ವಲ್ ಟು 4 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ನಾವು ಆಗ್ಲೇ ನೋಡಿದ ಹಾಗೆ ಡಿವೈಡೆಡ್ ಬೈ 4 ಆಗುತ್ತೆ. ದೆನ್ ಎಲ್ ಇಸ್ ಈಕ್ವಲ್ ಟು 4ರಿಂದ 20ನ್ನ ಭಾಗಾಕಾರ ಮಾಡಿದ್ರೆ 5 ಬರುತ್ತೆ. ಸೊ ದಟ್ ಸೈಡ್ ಆಫ್ ಎ ಲೆಂತ್ ಈಸ್ 5 ಸೆಂಟಿಮೀಟರ್ ಅಂತ ಬರಿಬಹುದು ನಾವು. ಸೊ ಇಲ್ಲಿ ಬರಿಬೇಕು ಏನಂತ ಹೇಳಿ, ಸೈಡ್ ಆಫ್ ಎ ಲೆಂತ್ ಈಸ್ 5 ಸೆಂಟಿಮೀಟರ್. ಇನ್ನ ಅದೇ ಫಸ್ಟ್ ಮೇನ್ ನಲ್ಲಿ ಸಿ ಕ್ವಶನ್ ಬಂದ್ಬಿಟ್ಟು ಏನ್ ಹೇಳುತ್ತೆ, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ 12 ಮೀಟರ್, ಲೆಂತ್ 3 ಮೀಟರ್, ದೆನ್ ಫೈಂಡ್ ಬ್ರೆಡ್ತ್ ಅಂತ ಹೇಳಿ ಬ್ರೆಡ್ತ್ ಅನ್ನ ಕಂಡುಹಿಡಿಬೇಕು. ಸೊ ಸೇಮ್ ಆಗ್ಲೇ ಹೇಳಿದ ಹಾಗೆ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಅಂತ ತಗೊಳ್ತೀನಿ ನಾನು. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ 2 ಇಂಟು ಎಲ್ ಪ್ಲಸ್ ಬಿ ಅಂತ ಹೇಳ್ತೀವಿ ನಾವು, ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಹೇಳಿ. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅವರೇ ಕೊಟ್ಟಿದ್ದಾರೆ, 2 ಇಂಟು ಲೆಂತ್ ಕೊಟ್ಟಿದ್ದಾರೆ. ಸೊ ಬ್ರೆಡ್ತ್ ಅನ್ನ ಕಂಡುಹಿಡಿಬೇಕು. ಸೇಮ್ ಅವಾಗಲೇ ಮಾಡಿದ ಹಾಗೆ 2 ಇಂಟು 3 ಮಾಡಿದ್ರೆ 6 ಬರುತ್ತೆ, 2 ಇಂಟು ಬಿ ಮಾಡಿದ್ರೆ 2b ಬರುತ್ತೆ. ಈಗ 12 ಈ 6 ಅನ್ನ ಈ ಕಡೆ ತಗೊಂಡ್ಬಂದ್ರೆ -6 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 2b. ಸೊ 12 - 6 ಮಾಡಿದ್ರೆ
6 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 2b. ಇದನ್ನ ನೀವು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅನ್ನ ಚೇಂಜ್ ಮಾಡಿ ಬರ್ಕೊಂಡಾಗ 2b is equal to 6 ಆಗುತ್ತೆ. ದೆನ್ b is equal to 6 divided by 2 ಅಂತ ಹೇಳ್ಬೋದು. ಸೊ 2 ರಿಂದ 6 ಅನ್ನ ಭಾಗಾಕಾರ ಮಾಡಿದ್ರೆ 3 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ ಬ್ರೆಡ್ತ್ ಈಸ್ ಈಕ್ವಲ್ ಟು ಏನು ಹೇಳ್ಬೋದು ನಾವು 3 ಸೆಂಟಿಮೀಟರ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಸೊ ಇದೇ ಫಿಗರ್ ಇಟ್ ಔಟ್ ನಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ ಕ್ವಶನ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ಬಿಡ್ತೀನಿ. ಸೊ ದಯವಿಟ್ಟು ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.